ಅದ್ವೈತ ಸಿದ್ಧಿ ಅಂತ ದೊಡ್ಡ ಉದ್ಗ್ರಂಥ. ಹೇಗೆ ನಮ್ಮ ವ್ಯಾಸರಾಜ ಸ್ವಾಮಿಗಳ ಮುಂದೆ ಆ ಅದ್ವೈತ ಸಿದ್ಧಿ ಮುಂತಾದ ಗ್ರಂಥಗಳನ್ನು ಖಂಡನೆ ಮಾಡೋಕ್ಕೋಸ್ಕರವೇ ಅವರ ನ್ಯಾಯಾಮೃತ ಅಂತ ದೊಡ್ಡ ಉದ್ಗ್ರಂಥವನ್ನು ರಚನೆ ಮಾಡಿದ್ರು. ಅದಕ್ಕೆ ಮೂಲಭೂತವಾದ ಅಂದರೆ ಅದಕ್ಕೆ ಪೂರ್ವಪಕ್ಷವನ್ನು ಎತ್ತಿದ ಗ್ರಂಥ ಅದು ಅದ್ವೈತ ಸಿದ್ಧಿ. ಅದನ್ನು ರಚನೆ ಮಾಡಿರ್ತಕ್ಕಂಥವರು ಮಧುಸೂದನ ಸರಸ್ವತಿಗಳು ಅಂತ ಅದ್ವೈತ ಸಿದ್ಧಾಂತದ ಪ್ರಖ್ಯಾತ ವಿದ್ವಾಂಸರು. ಅವರು ಒಂದು ಕಡೆ ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ನೋಡಿ, ನಾವು ಈ ಒಂದು ಗ್ರಂಥವನ್ನು ರಚನೆ ಮಾಡುವಾಗ ನಮಗೆ ಅತ್ಯಂತ ಮಾನ್ಯರಾದವರು, ನಮಗೆ ಅತ್ಯಂತ ಶ್ರೇಷ್ಠ ಗುರುಗಳಾದವರು ಯಾರು ಅಂದರೆ ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು. ಆದರೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ವೇದವ್ಯಾಸ ದೇವರು ನಮಗೆ ಮಾನ್ಯರಲ್ಲ. ಆದ್ದರಿಂದ ನಾವು ಅವರಿಗೆ ನಮಸ್ಕಾರ ಮಾಡೋದಿಲ್ಲ, ಇವರಿಬ್ಬರಿಗೆ ನಮಸ್ಕಾರ ಮಾಡ್ತೇವೆ ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂದರೆ ಅವರ ಬಾಯಲ್ಲಿ ಕೇಳಿ, ನಸ್ತೌಮ್ಯಹಂ ವ್ಯಾಸಂ ಅಶೇಷಮರ್ಥಂ ಸಮ್ಯಕ್ ನ ಸೂತ್ರೈ ನಿಬಬಂಧಯೋರ್ಥಂ ವಿನಾಪಿತೈ ಸಂಗೃಹೀತಾಖಿಲಾರ್ಥಂ ತಂ ಶಂಕರಂ ನವಮಿ ಸುರೇಶ್ವರಂಚ ಅಂತ ಮಧುಸೂದನ ಸರಸ್ವತಿಗಳು ಅವ್ರು ಹೇಳ್ತಕ್ಕಂಥ ಮಾತು. ನಾವು ವೇದವ್ಯಾಸದೇವರಿಗೆ ನಮಸ್ಕಾರ ಮಾಡೋದಿಲ್ಲ. ನೋಡಿದರೆ ವೇದವ್ಯಾಸದೇವರ ಬ್ರಹ್ಮಸೂತ್ರವನ್ನು ಇಟ್ಕೊಂಡೇ ಅವರು ಸಿದ್ಧಾಂತ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಬ್ರಹ್ಮಸೂತ್ರಗಳಿಗೆ ಅದನ್ನು ರಚನೆ ಮಾಡಿದ ವೇದವ್ಯಾಸದೇವರಿಗೆ ನಿಮಗೆ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಅವರಿಗೆ ನೀವು ಮಾನ್ಯತೆ ಕೊಡಲೇಬೇಕು, ಅವರಿಗೆ ನಮಸ್ಕಾರ ಮಾಡಲೇಬೇಕು. ಇಲ್ಲ ಅಂತಾದರೆ ಸೂತ್ರಕಾರರಿಗೆ ನೀವು ಮಾನ್ಯತೆ ಕೊಡದೇ ಇದ್ದಾಗ ನಿಮಗೆ ಭಾಷ್ಯಕಾರರು ಅಂತ ಉಳಿದವರು ಹೇಗೆ ಮಾನ್ಯತೆ ಕೊಡ್ತಾರೆ? ಆದ್ದರಿಂದ ನೀವು ಭಾಷ್ಯಕಾರರಾಗಿ ಮಾನ್ಯರಾಗಬೇಕಾಗಿದ್ದರೆ ಮೊದಲು ನಿಮಗಿಂತ ಹಿರಿಯರಾದ ನಿಮ್ಮ ಆ ಗ್ರಂಥಗಳಿಗೆಲ್ಲ ಮೂಲ ಗ್ರಂಥಗಳನ್ನು, ಆಕರ ಗ್ರಂಥಗಳನ್ನು ಒದಗಿಸಿದಂತಹ ಆ ಸೂತ್ರಕಾರರಿಗೆ ನಿಜವಾಗಲೂ ಕೂಡ ನೀವು ಮನ್ನಣೆ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಬೇಕಾಗಿತ್ತು. ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಸೂತ್ರಕಾರರೇ ಬೇಡ, ನಮಗೆ ಅವ್ರು ಇಷ್ಟ ಇಲ್ಲ. ಯಾಕೆ ಅಂದರೆ ಅವರು ನಮ್ಮ ಸಿದ್ಧಾಂತಕ್ಕೆ ಬೇಕಾದ ಆ ಪ್ರಮೇಯಗಳನ್ನು ಸೂತ್ರಗಳಲ್ಲಿ ಎಲ್ಲೂ ಕೂಡ ಹೇಳಲೇ ಇಲ್ಲ. ಹಾಗಾದರೆ ನಮ್ಮ ಸಿದ್ಧಾಂತದ ಪ್ರಮೇಯಗಳನ್ನು ಹೇಳದೇ ಇರತಕ್ಕಂಥ ಅವರಿಗೆ ನಾವು ಯಾಕೆ ನಮಸ್ಕಾರ ಮಾಡಬೇಕು? ಆದ್ದರಿಂದ ನಸ್ತೌಮ್ಯಹಂ ವ್ಯಾಸಂ, ನಾನು ವೇದವ್ಯಾಸದೇವರಿಗೆ ನಮಸ್ಕಾರ ಮಾಡೋದಿಲ್ಲ. ಯಾಕೆ ಅಂದರೆ ಅವರಲ್ಲಿ ದೋಷ ಹುಡುಕ್ತಾ ಇದ್ದಾರೆ ಅವರು. ಏನು ಅವರಲ್ಲಿ ಇರತಕ್ಕಂಥ ದೋಷ? ವೇದವ್ಯಾಸದೇವರು ಸಾಕ್ಷಾತ್ ಭಗವಂತನ ಅವತಾರ. ಅವರು ಯಾರ್ಯಾರಿಗೂ ಇಷ್ಟವಾಗಲಿ ಅಂತ ಏನೇನೋ ವಿಚಾರಗಳನ್ನು ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇದಗಳಲ್ಲಿ ಬಂದಿರತಕ್ಕಂಥ ಸಂದೇಹಗಳನ್ನು ಹೋಗಲಾಡಿಸಿ ಅಲ್ಲಿ ಬರತಕ್ಕಂಥ ವಿರೋಧವನ್ನು ಪರಿಹಾರ ಮಾಡಿ ನಿಜವಾದ ವೇದಾರ್ಥಗಳ ನಿರ್ಣಯ ಹೇಗೆ ಮಾಡಬೇಕು ಅನ್ನೋದನ್ನು ತಮ್ಮ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರು ಹೇಳಿರುವಾಗ ಅಲ್ಲಿ ಅವರ ಜಗನ್ಮಿಥ್ಯಾತ್ವವನ್ನು ಹೇಳಬೇಕಾದ ಪ್ರಸಂಗ ಬರಲಿಲ್ಲ. ಜೀವಬ್ರಹ್ಮರ ಅಭೇದ ವೇದಗಳಲ್ಲಿ ಎಲ್ಲೂ ಕೂಡ ಪ್ರತಿಪಾದಿತವಾಗಿಲ್ಲ, ಅದನ್ನು ಅವರು ಹೇಳಿಲ್ಲ. ಆದರೆ ಇವರಿಗೆ ನಮ್ಮ ಸಿದ್ಧಾಂತವನ್ನು ವೇದವ್ಯಾಸದೇವರು ಹೇಳಿಲ್ಲ. ಆದ್ದರಿಂದ ನಸ್ತೌಮ್ಯಹಂ ವ್ಯಾಸಂ, ನಾನು ವೇದವ್ಯಾಸದೇವರನ್ನು ಸ್ತೋತ್ರ ಮಾಡೋದಿಲ್ಲ, ಅವರಿಗೆ ನಮಸ್ಕಾರ ಮಾಡೋದಿಲ್ಲ. ಯಾಕೆ ಅಂತಂದರೆ ಸಮ್ಯಕ್ನ ಸೂತ್ರೈರ್ ನಿಬಬಂಧಯೋರ್ಥಂ, ಅವರು ಚೆನ್ನಾಗಿ ಬಹಳ ಸ್ಪಷ್ಟವಾಗಿ ಅವರು ಸೂತ್ರಗಳಲ್ಲಿ ನಮ್ಮ ಸಿದ್ಧಾಂತಕ್ಕೆ ಪೂರಕವಾದ ಜೀವಬ್ರಹ್ಮರ ಅಭೇದ ಇತ್ಯಾದಿಗಳನ್ನು ಹೇಳಬೇಕಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಅವರು ಭೇದವ್ಯಪದೇಶಾಚ ಅನ್ಯ ಅಂತ ಜೀವಬ್ರಹ್ಮರ ಭೇದವನ್ನೇ ಹೇಳಿಬಿಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಶಂಕರಾಚಾರ್ಯ ಬಹಳ ಬುದ್ಧಿವಂತರು. ಯಾಕೆ ಅಂದರೆ ಜೀವಬ್ರಹ್ಮರಿಗೆ ಭೇದ ಇದೆ ಅಂತ ವೇದವ್ಯಾಸದೇವರು ಸೂತ್ರಗಳಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ್ದರೂ ಕೂಡ ನೋಡಿ, ಭೇದ ಎಂಬುದು ಎರಡು ತರಹ ಇದೆ. ಒಂದು ಸತ್ಯವಾದ ಭೇದ, ಇನ್ನೊಂದು ಸುಳ್ಳು ಭೇದ ಅಂತ ಅವರು ವಿಭಾಗ ಮಾಡಿಬಿಟ್ಟು. ಆದ್ದರಿಂದಲೇ ಒಂದು ವ್ಯಾವಹಾರಿಕ ಭೇದ, ಇನ್ನೊಂದು ಪಾರಮಾರ್ಥಿಕ ಭೇದ ಅಂತ. ಎಲ್ಲಾದರೂ ಕೂಡ ನನ್ನ ನಿಜವಾದ ಹೆಂಡತಿ ಸುಳ್ಳು ಹೆಂಡತಿ ಅಂತ ಎಲ್ಲಾದರೂ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಹಾಗೆ ಭೇದ ಅಂದರೆ ಅದು ಯಾವತ್ತೂ ಪಾರಮಾರ್ಥಿಕವಾದದ್ದೇ. ಅದು ಕೂಡ ವೇದವು ಹೇಳ್ತಕ್ಕಂತಹ ಅಥವಾ ಸೂತ್ರಗಳು ಹೇಳ್ತಕ್ಕಂತಹ ಭೇದ ಅಂದರೆ ಒಂದು ಸುಮ್ಮನೆ ಒಂದು ಪಾರಮಾರ್ಥಿಕವಾದದ್ದು, ಇನ್ನೊಂದು ವ್ಯಾವಹಾರಿಕ ಅಂತಲ್ಲಿ ವಿಭಾಗವೇ ಇಲ್ಲ. ಆದರೂ ಕೂಡ ತಮ್ಮ ಸಿದ್ಧಾಂತವನ್ನು ಅವರು ಮಂಡನೆ ಮಾಡೋದಕ್ಕೋಸ್ಕರ ಜೀವಬ್ರಹ್ಮರಿಗೆ ಭೇದವನ್ನು ವೇದವ್ಯಾಸದೇವರು ಬ್ರಹ್ಮಸೂತ್ರಗಳಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ. ಅಂದರೆ ಆ ಭೇದ ವ್ಯಾವಹಾರಿಕ ಅಷ್ಟೆ. ನಾವು ಲೋಕದಲ್ಲಿ ವ್ಯವಹಾರ ಮಾಡುವಾಗ ಆ ಭೇದ ಅಗತ್ಯವಾಗುತ್ತೆ. ಮುಂದೆ ಈ ಎಲ್ಲ ಭೇದವನ್ನು ತೊರೆದು ನಿರಸ್ತ ಭೇದ, ನಾವೆಲ್ಲ ಬೇರೆ, ಭಗವಂತ ನಾವು ಬೇರೆ ಅನ್ನತಕ್ಕಂಥ ಅಜ್ಞಾನವನ್ನು ಕಳ್ಕೊಂಡು ನಾವೇ ಭಗವಂತ, ನಾವೇ ದೇವರು ಅಂತ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಜ್ಞಾನವನ್ನು ನಾವು ಪಡೆದಾಗ ಆ ಸಂದರ್ಭದಲ್ಲಿ ಪಾರಮಾರ್ಥಿಕವಾಗಿ ನಮ್ಮಲ್ಲಿ ಅಭೇದ. ಆದ್ದರಿಂದ ಭೇದ ಎಂಬುದು ವ್ಯಾವಹಾರಿಕ, ಸುಳ್ಳಾದ ಭೇದವನ್ನು ವೇದವ್ಯಾಸದೇವರು ಜೀವಬ್ರಹ್ಮರಿಗೆ ಹೇಳ್ತಾರೆ. ಯಾವಾಗಲೂ ಕೂಡ ಸತ್ಯಭೇದ ಎಂಬುದು ವಿರೋಧವೇ ಹೊರತಾಗಿ ಸುಳ್ಳು ಭೇದವನ್ನು ಹೇಳಿದರೆ ಅದು ಏನಾಗಬೇಕಾಗಿದೆ? ಆದ್ದರಿಂದ ನಮ್ಮ ಶಂಕರಾಚಾರ್ಯರು ವೇದವ್ಯಾಸದೇವರ ಬ್ರಹ್ಮಸೂತ್ರಗಳಲ್ಲಿ ಜೀವಬ್ರಹ್ಮರಿಗೆ ಆ ಭೇದವನ್ನು ಹೇಳಿದರೂ ಕೂಡ ಅದು ಕೇವಲ ವ್ಯಾವಹಾರಿಕ ಭೇದ, ಅದು ಉಪಯುಕ್ತವಲ್ಲದೇ ಇರತಕ್ಕಂಥದ್ದು.
ಪಾರಮಾರ್ಥಿಕವಾಗಿ ಜೀವಬ್ರಹ್ಮರಿಗೆ ಅಭೇದ ಇದೆ ಅಂತ ಹೇಳಿ ತಮ್ಮ ಸಿದ್ಧಾಂತವನ್ನು ಸೂತ್ರಗಳಿಗೆ ಅಪ್ಲೈ ಆಗುವಂತೆ, ಅದಕ್ಕೆ ಹೊಂದಿಕೆಯಾಗುವಂತೆ ಅವರು ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಆದರೆ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು ಈ ಕೆಲಸ ಮಾಡಲಿಲ್ಲ. ಆದ್ದರಿಂದ ನಮ್ಮ ಸಿದ್ಧಾಂತವನ್ನು ಸೂತ್ರದಲ್ಲಿ ಹೇಳದೇ ಇದ್ದರೂ ಕೂಡ ಅದನ್ನು ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು ನಮಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ತಲೆಬಾಗುವುದು ಯಾರಿಗೆ ಅಂದರೆ ತಂ ಶಂಕರಂ ನೌಮಿ ಸುರೇಶ್ವರಂಚ. ಅಂತಹ ಶಂಕರಾಚಾರ್ಯರಿಗೆ, ಸುರೇಶ್ವರಾಚಾರ್ಯರಿಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ವಿನಾಪಿತೈ ಸಂಗೃಹೀತ ಅಖಿಲಾರ್ಥಂ, ಅದಕ್ಕೆ ಅವರು ಕಾರಣ ಕೊಡ್ತಾ ಇದ್ದಾರೆ. ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡದೇ ಇರೋದಕ್ಕೆ ಕಾರಣ ಏನೋ, ಅವರು ಬ್ರಹ್ಮಸೂತ್ರಗಳಲ್ಲಿ ಅದ್ವೈತ ಪ್ರಮೇಯಗಳನ್ನು ಹೇಳದೇ ಇದ್ದದ್ದೇ ಅವರು ದೊಡ್ಡ ತಪ್ಪು ಮಾಡಿಬಿಟ್ರು, ಅದಕ್ಕೆ ಅವರ ನಮಸ್ಕಾರ ಇಲ್ಲ. ಆದರೆ ವಿನಾಪಿತೈ ಸಂಗೃಹೀತ ಅಖಿಲಾರ್ಥಂ, ವೇದವ್ಯಾಸ ದೇವರು ಹೇಳದೇ ಇದ್ದರೆ ಏನಂತಾರೆ, ನಮಗೆ ಹೇಳೋದಕ್ಕೆ ಗೊತ್ತಿದೆ, ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಿ ನೋಡಿ. ಜೀವಬ್ರಹ್ಮರಿಗೆ ಅಲ್ಲಿ ಭೇದ ಇದೆ ಅಂದರೆ ಅದು ಸುಳ್ಳು ಭೇದ ಇದೆ. ಸತ್ಯವಾದ ಅಭೇದಕ್ಕೆ ಸುಳ್ಳು ಭೇದ ಯಾವತ್ತೂ ಕೂಡ ಅದು ಬಾಧಕ ಆಗುವುದಿಲ್ಲ. ಆದ್ದರಿಂದ ನಾವು ಜೀವಬ್ರಹ್ಮರ ಅಭೇದವನ್ನು ಕೂಡ ಹೇಳ್ತೇವೆ, ಜಗನ್ಮಿಥ್ಯಾತ್ವವನ್ನು ಕೂಡ ಹೇಳ್ತೇವೆ ಅಂತ ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡಿದೆ. ಆದ್ದರಿಂದ ಅಂತಹ ಇಬ್ಬರು ಆಚಾರ್ಯರಿಗೆ ಮಾತ್ರ ನಾವು ವಂದನೆಯನ್ನು ಸಲ್ಲಿಸ್ತೇವೆ ಎಂಬುದಾಗಿ ಹೇಳಿ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಸಿದ್ಧಾಂತದ ಪ್ರಮೇಯಗಳನ್ನು ಸೂತ್ರಕಾರರು ಹೇಳಿಲ್ಲ ಅಂತ ಒಪ್ಕೊಂಡಂತೆ ಆಯಿತು. ಅವರು ಹೇಳದೇ ಇದ್ದರೂ ನಮ್ಮ ಪೂರ್ವಾಚಾರ್ಯ ಹೇಳಿದ್ದರಿಂದ ಅವರು ನಮಗೆ ಮಾನ್ಯರಾಗಿದ್ದಾರೆ ಅಂತ ಹೇಳುವ ಮೂಲಕ ಅವರೇ ನೇರವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಶಂಕರಾಚಾರ್ಯರ ಭಾಷ್ಯ ಅದು ಉತ್ಸೂತ್ರ ಭಾಷ್ಯ, ಸೂತ್ರ ಬಾಹಿರವಾದ, ಸೂತ್ರಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಚಾರವನ್ನು ಹೇಳುವಂಥದ್ದಾಗಿದೆ ಅಂತ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ಕೂಡ ಭಾಷ್ಯ ಅಂದರೆ ಹೇಗಿರಬೇಕು, ಅದಕ್ಕೆ ನಮ್ಮ ಜಯತೀರ್ಥರು ಬಹಳ ಸುಂದರವಾಗಿ ಅವರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ನ್ಯಾಯಸುಧಾ ಗ್ರಂಥದಲ್ಲಿ, ಸೂತ್ರಾರ್ಥೋ ವರ್ಣ್ಯತೆ ಯತ್ರ, ಸೂತ್ರಗಳಿಂದ ಏನು ನಮಗೆ ನೇರವಾಗಿ ಹೊರಹೊಮ್ಮುವ ಅರ್ಥ ಇದೆ ಅದನ್ನು ಹೇಳಬೇಕು, ಅಲ್ಲಿರ್ತಕ್ಕಂಥ ಪದಗಳಿಗೆ ವ್ಯಾಖ್ಯಾನ ಮಾಡಬೇಕು, ಎಲ್ಲೂ ಕೂಡ ಅಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಹೇಳಬಾರ್ದು, ಅದಕ್ಕೆ ವಿರುದ್ಧವಾದನ್ನು ಹೇಳಬಾರ್ದು, ಅಂಥದ್ದು ಮಾತ್ರ ಭಾಷ್ಯಂ ಮುಚ್ಯತೆ. ಆದರೆ ಅದ್ಯಾವ ಭಾಷ್ಯ ಲಕ್ಷಣವೂ ಕೂಡ ಇಂತಹ ಸಿದ್ಧಾಂತದಲ್ಲಿ, ಅದ್ವೈತ ಸಿದ್ಧಾಂತದಲ್ಲಿ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಎಲ್ಲ ವಿಚಾರಗಳನ್ನು ಪೂರ್ವಪಕ್ಷವಾಗಿಟ್ಕೊಂಡು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟು ಆ ಭಗವಂತನ ಒಂದು ಶ್ರೇಷ್ಠತೆಯನ್ನು ಸಾರಬೇಕಾದರೆ ಆ ಜೀವಬ್ರಹ್ಮರ ಭೇದ ಬಹಳ ಅಗತ್ಯವಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ನಮಗೆ ಯುಕ್ತಾಯುಕ್ತ ಚಿಂತನೆ ಎಂಬತಕ್ಕಂಥದ್ದು ಬರುತ್ತೆ. ಯಾಕೆ ಅಂದರೆ ನಾವೆಲ್ಲರೂ ಕೂಡ ನಾವು ಪರಸ್ಪರ ಭಿನ್ನರು, ನಾವು ಮತ್ತು ದೇವರು ಎಲ್ಲ ಒಂದೇ ಆಗಿದ್ದೇವೆ ಅಂತಂದರೆ ಆವಾಗ ದೇವರಲ್ಲಿ ವಿಶೇಷತೆ ತಿಳಿಯೋದಕ್ಕೆ ನಮಗೆ ಅಲ್ಲಿ ಅವಕಾಶ ಎಂಬತಕ್ಕಂಥದ್ದು ಆಗೋದಿಲ್ಲ. ಈ ರೀತಿಯಿಂದ ಭಗವಂತನ ಒಂದು ದಿವ್ಯವಾದ ಪಾರಮ್ಯವನ್ನು, ಅವನ ಸರ್ವೋತ್ತಮತ್ವವನ್ನು, ಏನೊಂದು ವಿಷ್ಣುನುವೈ ಪರಮಃ ಅಂತ ವೇದವೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂತಹ ಭಗವಂತನ ಸರ್ವೋತ್ತಮತ್ವವನ್ನು ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದೇನಿದೆ ಇದೇ ನಿಜವಾದ ಒಂದು ಶಾಶ್ವತವಾದ ಮೌಲ್ಯ. ಏಕೆಂದರೆ ಭಗವಂತನೇ ಶಾಶ್ವತ, ಅವನ ಸರ್ವೋತ್ತಮತ್ವನೂ ಕೂಡ ಅಷ್ಟೇ ಮೌಲ್ಯಯುಕ್ತವಾಗಿರ್ತಕ್ಕಂಥದ್ದಾಗಿದೆ. ಅದನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಆ ಶ್ರೀಮದಾಚಾರ್ಯರು ಭಗವಂತನಿಗೆ ಸರ್ವಶಬ್ದ ವಾಚ್ಯತ್ವವನ್ನು, ಎಲ್ಲ ಶಬ್ದಗಳಿಂದಲೂ ಕೂಡ ಅವನು ಪ್ರತಿಪಾದಿತನಾಗಿದ್ದಾನೆ. ಆ ಶಬ್ದಗಳು ಕೇವಲ ವರ್ಣಾತ್ಮಕ ಶಬ್ದಗಳಷ್ಟೇ ಇಲ್ಲ, ಏನೋ ಭಗವಂತನನ್ನು ಅಜಃ, ಆನಂದ, ಇಂದ್ರ ಈ ಶಬ್ದಗಳು ಮಾತ್ರ ದೇವರನ್ನು ಅಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥದ್ದಲ್ಲ. ವರ್ಣಾತ್ಮಕ ಶಬ್ದಗಳ ಜೊತೆಗೆ ಈ ಧ್ವನ್ಯಾತ್ಮಕವಾದ ಶಬ್ದಗಳು ಕೂಡ ಅದು ಭಗವಂತನನ್ನೇ ಹೇಳುತ್ತೆ ಎಂಬುದನ್ನು ಶ್ರೀಮದಾಚಾರ್ಯರು ಐತರೇ ಭಾಷ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸರ್ವೈಶ್ಚ ವೈದಿಕ ಪದೈ ಅಪಿ ಲೋಕಶಬ್ದೈ ಮೇಘಾಗ್ನಿ ವಾರಿದೆ ತಲಾದಿರವೈಶ್ಚ ಏಕೋ ಅಭಿಧೇಯ ಪರಿಪೂರ್ಣ ಗುಣ ಅಲಂ ನಾರಾಯಣೋ ಮಮ ಸದೈವ ಸುತಿಷ್ಠಿಮೇತು ಅಂತ ಹೇಳುವಾಗ ಅವರು ಹೇಳ್ತಾ ಇದ್ದಾರೆ ನೋಡಿ, ಮೇಘಗಳ ಒಂದು ಗರ್ಜನೆ, ಅನಂತರದಲ್ಲಿ ಹಲ್ಲಿ ಲೊಚ್ಚುಗೊಡ್ತಕ್ಕಂಥದ್ದು, ಅನಂತರದಲ್ಲಿ ಸಮುದ್ರದ ಭೋರ್ಗರಿತ, ಇದೆಲ್ಲವೂ ಕೂಡ ಭಗವಂತನನ್ನು ಹೇಳ್ತಾ ಇದೆ. ಹಲ್ಲಿ ಲೊಚ್ಚುಗುಟ್ಟಿದಾಗ ಅದು ಹೇಗೆ ಭಗವಂತನನ್ನು ಹೇಳುತ್ತೆ? ಅವನ ಮಹಿಮೆಯನ್ನು ಹೇಳೋದಕ್ಕೆ ಹಲ್ಲಿಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳಿದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ಅದ್ಭುತತ್ವಾದ ಅನಿರ್ವಾಚ್ಯಂ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಲೊಚ್ಚುಗುಡೋದು ಸಾಮಾನ್ಯವಾಗಿ ನಾವು ಲೊಚ್ಚುಗುಡ್ತಾ ಇರ್ತೇವೆ. ಯಾಕೆ ಅಂದರೆ ಆಶ್ಚರ್ಯಕರವಾದದ್ದೇನಾದರೂ ನಡೆದರೆ ನಾವು ಕೂಡ ಹಲ್ಲಿಯಂತೆ ಲೊಚ್ಚುಗುಡ್ತಾ ಇರ್ತೇವೆ. ಆ ಗೋಡೆಯ ಮೇಲಿರುವ ಹಲ್ಲಿಯು ಕೂಡ ಲೊಚ್ಚುಗೊಡ್ತಾ ಇದೆ. ಯಾಕೆ ಅಂದರೆ ಈ ಜಗತ್ತು ಎಷ್ಟು ಅದ್ಭುತ ಅಂತ ಅದು ಕೂಡ ಆ ರೀತಿಯಾಗಿ ಹೇಳ್ತಾ ಇದೆ. ಆದ್ದರಿಂದ ಆ ಸಮುದ್ರದ ಭೋರ್ಗರೆತ ಅದು ಭಗವಂತನ ಗಾಂಭೀರ್ಯವನ್ನು ತಿಳಿಸ್ತಾ ಇದೆ. ಹೀಗೆ ವರ್ಣಾತ್ಮಕ ಶಬ್ದಗಳ ಜೊತೆಗೆ ಈ ಎಲ್ಲ ಧ್ವನ್ಯಾತ್ಮಕ ಶಬ್ದಗಳು ಕೂಡ ಆ ಭಗವಂತನನ್ನು ಹೇಳೋದ್ರಿಂದ ಅವನು ನಿಜವಾಗಲೂ ಕೂಡ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಅವನನ್ನು ಹೇಳದೇ ಇರತಕ್ಕಂಥ ಅಕ್ಷರಗಳೇ ಇಲ್ಲ.
ಅದಕ್ಕೋಸ್ಕರವೇ ನಾವು ಪ್ರತಿನಿತ್ಯವೂ ಕೂಡ ಎಲ್ಲ ವರ್ಣಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ಅನಂತರದಲ್ಲಿ ಉಳಿದ ಲೌಕಿಕ ವ್ಯವಹಾರಕ್ಕೆ ಆ ಶಬ್ದಗಳನ್ನು ಬಳಸ್ಕೊಳ್ಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಚೀನ ಪದ್ಧತಿಯ ಒಂದು ಸಂಪ್ರದಾಯವನ್ನು ನಾವು ನೋಡಿದಾಗ ನಾವು ನಿತ್ಯದಲ್ಲೂ ಕೂಡ ನಾವು ತತ್ವನ್ಯಾಸ ಮಾತೃಕಾನ್ಯಾಸಗಳು ಅಂತ ಮಾಡ್ಕೊಳ್ತೇವೆ. ಅದರಲ್ಲಿ ಮಾತೃಕಾನ್ಯಾಸ ಅಂದರೆ ಮಾತೃಕಗಳೆಂದರೂ ಅಕ್ಷರಗಳು, ಅಕಾರದಿಂದ ಹಿಡಿದು ಚಕಾರದವರೆಗೆ ಅದೆಲ್ಲವೂ ಕೂಡ ಭಗವಂತನ ಯಾವ ಯಾವ ರೂಪಗಳನ್ನು ಹೇಳ್ತಾ ಇದೆ. ಆ ಎಲ್ಲ ರೂಪಗಳು ನಮ್ಮ ದೇಹದಲ್ಲಿ ಹೇಗೆ ವ್ಯಾಪಾರಗಳನ್ನು ನಡೆಸ್ತಾ ಇವೆ ಎಂಬುದಾಗಿ ನಮ್ಮ ಉಪಾಸನೆಗೂ ಕೂಡ ಆ ಪೂರಕವಾಗುವಂತೆ ಆ ವರ್ಣಗಳಿಂದ ಹೇಗೆ ಭಗವಂತ ಅಕಾರದಿಂದ ಹಿಡಿದ ಚಕಾರದವರೆಗೆ ಅವನ ಪ್ರತಿಪಾದ್ಯನಾಗಿದ್ದಾನೆ, ಆ ರೂಪಗಳು ಯಾವುದು, ಆ ನಾಮಗಳು ಯಾವುದು ಎಂಬುದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಮ್ಮ ಸಿದ್ಧಾಂತದಲ್ಲಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಭಗವಂತನ ಸರ್ವೋತ್ತಮತ್ವ, ಅದಕ್ಕೆ ಪೂರಕವಾಗಿ ಆ ಭಗವಂತ ಅವನು ಎಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅನ್ನತಕ್ಕಂಥ ಸಿದ್ಧಾಂತವನ್ನು ಕೂಡ ಶ್ರೀಮದಾಚಾರ್ಯರು ತಮ್ಮ ಆ ಪ್ರಮೇಯಗಳನ್ನು ಅವರು ತಿಳಿಸಿದ್ದಾರೆ. ಅನಂತರದಲ್ಲಿ ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ ನಮ್ಮೆಲ್ಲರ ಒಳಗಡೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ ಎನ್ನುವ ಅಂತರ್ಯಾಮಿ ತತ್ವ, ಅದು ಕೂಡ ಮಧ್ವ ಸಿದ್ಧಾಂತದ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯವಾಗಿದೆ. ಯಾಕೆ ಅಂದರೆ ಪಾತ್ರೆಯ ಒಳಗಡೆ ನೀರಿದೆ ಅಂತ ನಾವು ಹೇಗೆ ಹೇಳ್ತೇವೆ, ಅದರಂತೆ ಈ ದೇಹದ ಒಳಗಡೆ ಜೀವ ಇದ್ದಾನೆ ಅಂತ ನಾವು ಹೇಳ್ತೇವೆ. ದೇಹವೇ ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ, ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ದೇಹದ ಒಳಗೆ ನಶ್ವರವಾದ, ಆ ದೇಹದ ಒಳಗಡೆ ಶಾಶ್ವತನಾದ ಆ ಭಗವಂತ ಇದ್ದಾನೆ. ಆದರೆ ಆ ಆತ್ಮನ ಒಳಗಡೆಯಲ್ಲೂ ಕೂಡ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಎಂಬುದನ್ನು ಅದು ಮಧ್ವ ಸಿದ್ಧಾಂತ ಹೇಳ್ತಾ ಇದೆ. ಅದಕ್ಕೂ ಕೂಡ ಬಹಳ ಸ್ಪಷ್ಟವಾಗಿ ಬ್ರಹ್ಮಸೂತ್ರದ ಆಧಾರವನ್ನು ಶ್ರೀಮದ್ ಆಚಾರ್ಯರು ನೀಡ್ತಾ ಇದ್ದಾರೆ. ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಓಂ ಅಂತ ಹೇಳುವಾಗ ಎಲ್ಲ ದೇವತೆಗಳ ಮತ್ತು ಜೀವರ ಅಂತರ್ಯಾಮಿಯಾಗಿ ಆ ಭಗವಂತ ಇದ್ದು ಅವರ ಒಳಗಡೆ ಬೇರೆ ಬೇರೆ ಎಲ್ಲ ಬಗೆಯ ಆ ಒಂದು ಚಟುವಟಿಕೆಗಳನ್ನು ಆ ಭಗವಂತ ನಡೆಸ್ತಾ ಇದ್ದಾನೆ ಅಂತ ಹೇಳುವಾಗ ಆ ಭಗವಂತ ಅಂತರ್ಯಾಮಿಯಾಗಿ ಕೇವಲ ಈ ಚೇತನ ವಸ್ತುಗಳಲ್ಲಿ ಮಾತ್ರವಲ್ಲ, ಜಡ ವಸ್ತುಗಳಲ್ಲೂ ಕೂಡ ಭಗವಂತ ಇದ್ದಾನೆ. ಅದರಿಂದ ಭಗವಂತನ ಸರ್ವಾಂತರ್ಯಾಮಿತ್ವವನ್ನು ಹೇಳುವಾಗ ಆಟೋಮೆಟಿಕ್ಕಾಗಿ ಅವನ ಸರ್ವಗತತ್ವವು ಕೂಡ ನಮಗೆ ಸಿದ್ಧವಾಯಿತು. ಯಾಕೆಂದರೆ ಅವನು ಸರ್ವಾಂತರ್ಯಾಮಿ ಆಗಬೇಕಾದ್ರೆ ಅವನು ಎಲ್ಲ ಕಡೆಯಲ್ಲೂ ಕೂಡ ಇರಲೇಬೇಕು. ಎಲ್ಲ ವಸ್ತುಗಳಲ್ಲೂ ಕೂಡ ಭಗವಂತ ಇದ್ದು ಆ ಜಡವಾದ ವಸ್ತುಗಳಲ್ಲಿ ಅದರ ಸ್ವಭಾವ ಸಿದ್ಧವಾದ ಏನು ಗುಣ ಇದೆ ಅದನ್ನು ಅಭಿವ್ಯಕ್ತಿಗೊಳಿಸಿದರೆ ಮಾತ್ರ ಆ ಒಂದು ಕಾರ್ಯ ಜಡದಲ್ಲಿ ನಡೆಯುತ್ತೆ. ಈ ನೀರು ಹರಿಯುವ ಸ್ವಭಾವ ಅದು ನೀರಿನದ್ದಾಗಿದೆ. ಭಗವಂತ ಜಡವಾದ ವಸ್ತುವಿನಲ್ಲಿ ಕೂಡ ಆ ಜಲ ಅನ್ನುವ ಹೆಸರಿನಿಂದ ಆ ರೂಪದಿಂದ ಭಗವಂತ ಅಲ್ಲಿದ್ದು ಅದರ ಕ್ರಿಯೆಯನ್ನು ಅಭಿವ್ಯಕ್ತಿಗೊಳಿಸಿದಾಗ ಅದು ನೀರು ಹರಿಯತ್ತೆ. ಒಂದು ವೇಳೆ ಅಂತರ್ಯಾಮಿಯಾದ ಭಗವಂತ ಜಡದಲ್ಲೂ ಕೂಡ ತನ್ನ ಆ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸಲಿಲ್ಲ ಅಂತಾದರೆ ಆ ನೀರು ಮಂಜಾಗತ್ತೆ ಹೊರತಾಗಿ ಅದು ಹರಿಯುವ ಶಕ್ತಿಯನ್ನೇ ಅದು ಕಳ್ಕೊಂಡ್ಬಿಡತ್ತೆ. ಹಾಗಾದರೆ ಈ ಜಡ ವಸ್ತುಗಳಲ್ಲಿ ಮತ್ತು ಚೇತನ ವಸ್ತುಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತ ಅವನು ಸರ್ವಾಂತರ್ಯಾಮಿಯಾಗಿದ್ದಾನೆ. ಅಂತಹ ಸರ್ವಾಂತರ್ಯಾಮಿಯಾದ ಆ ಭಗವದ್ರೂಪಗಳಿಗೆ ಅಭೇದ ಎಂಬುದು ಅದು ಮಧ್ವ ಸಿದ್ಧಾಂತದ ಒಂದು ನಿಜವಾದ ತಿರುಳಾಗಿದೆ. ಆದ್ದರಿಂದ ನಾವು ಕೂಡ ಅದ್ವೈತ ಸಿದ್ಧಾಂತವನ್ನೇ ಹೇಳ್ತಕ್ಕಂಥವರು ಮಧ್ವ ಸಿದ್ಧಾಂತದಲ್ಲಿ. ಆದರೆ ಪರಸ್ಪರ ಜೀವರಿಗೆ ಅಥವಾ ಪರಸ್ಪರ ದೇವತೆಗಳಿಗೆ ಅಭೇದವನ್ನು ನಾವು ಹೇಳ್ತಕ್ಕಂಥದ್ದಲ್ಲ, ಅವರ ಅಂತರ್ಯಾಮಿಯಾದ ಭಗವದ್ರೂಪಗಳಿಗೆ ಐಕ್ಯ ಎಂಬತಕ್ಕಂಥದ್ದಿದೆ.